ನಾಳೆ ಬೆಳಗ್ಗೆ ಬೆಳ್ತಂಗಡಿಯಲ್ಲಿ ಬೃಹತ್ ಮಹಿಳಾ ಸಮಾವೇಶ ನಡೆಯುತ್ತೆ. ಸೌಜನ್ಯ ಕೊಂದವರಾರು ಎಂಬ ಕೂಗು ನಾಳೆ ಬೆಳ್ತಂಗಡಿಯಲ್ಲಿ ಬೆಳಗ್ಗೆ ನಾರಿಯರಿಂದ ಮೊಳಗಲಿದೆ. ನಾಳೆ ಬೆಳಗ್ಗೆ ಮಹಿಳಾ ಹೋರಾಟಗಾರರಿಂದ ರಣಕಹಳೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಹಸ್ರಾರು ಮಹಿಳಾ ಮಣಿಗಳು ಬೆಳ್ತಂಗಡಿ ಭೂಮಿಗೆ ಬರ್ತಾರೆ. ಬೆಳ್ತಂಗಡಿಯಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ಶುರುವಾಗಲಿದೆ ರಾಜ್ಯದ ವಿವಿಧ ಕಡೆಗಳ ಮಹಿಳಾ ಸಂಘಟನೆಗಳ ಸೌಜನ್ಯ ಕೊಂದವರಾರು ಎಂಬ ಕೂಗು ಮೊಳಗುತ್ತೆ ಬೆಳ್ತಂಗಡಿಯಲ್ಲಿ. ಸೌಜನ್ಯ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಪ್ರಕರಣ ನಡೆದು 13-14 ವರ್ಷ ಕಳೆಯೋದಕ್ಕೆ ಬಂತು. ಆಕೆಯನ್ನ ಮುಟ್ಟಿದವರು ಯಾರು, ಕೆಡಿಸಿದವರು ಯಾರು, ಕೊಲೆ ಮಾಡಿದವರು ಯಾರು, ಆಕೆಯನ್ನ ತಿಂದು ತೇಗಿದವರು ಯಾರು ಅನ್ನೋದರ ಸುಳಿವೇ ಸಿಕ್ಕಿಲ್ಲ. ಸಿಕ್ಕಿದರೂ ಮೂಲಗಳನ್ನ ಹುಡುಕುವ ಗೋಜಿಗೆ ಅಧಿಕಾರಿಗಳು ಹೋಗ್ತಿಲ್ಲ. ಹಾಗಾಗಿ ನಮಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಈ ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ. ಹೆಣ್ಣು ಮಗಳ ಕೊಲೆಗೆ ನ್ಯಾಯ ಸಿಗಬೇಕು. ಆಕೆಯ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಏನಾಗಬೇಕು? ಆಕೆಯ ಉಸಿರು ನಿಲ್ಲಿಸಿದವರ ಸೆರೆಯಾಗಬೇಕಲ್ಲ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಹಸ್ರಾರು ಮಹಿಳಾ ಮಣಿಗಳು ಬೆಳ್ತಂಗಡಿಗೆ ಬರ್ತಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಬೆಳ್ತಂಗಡಿಯಲ್ಲಿ ಹಿಂದೆಂದು ಕಂಡು ಕೇಳರಿಯದ ಬೃಹತ್ ಜಾಥಾ ನಡೆಯುತ್ತೆ. ಕೊಂದವರಾರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನ ನಾಳೆ ನಡೆಯಲಿದೆ ಎಂದು ಸೌಜನ್ಯ ಹೋರಾಟಗಾರರ ಪರವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಬೆಳ್ತಂಗಡಿಯಲ್ಲಿ ಬೃಹತ್ ಹೋರಾಟ, ವಾಹನ ಜಾಥಾನೋ ಅಥವಾ ಕಾಲ್ನಡಿಗೆನೋ ನಾಳೆ ಗೊತ್ತಾಗಬೇಕು. ಮಹಿಳಾ ನ್ಯಾಯ ಸಮಾವೇಶ ಅಂತ ಹೇಳ್ಕೊತಾರೆ. ಸೌಜನ್ಯ ಕೊಲೆಯಾಗಿ ಹೋದ ಹೆಣ್ಣು ಮಗಳ ಕುಟುಂಬಸ್ಥರು ಕೂಡ ನಾಳೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಗಿರೀಶ್ ಮಟ್ಟಣ್ಣನವರು ಬರ್ತಾರೋ, ಮಹೇಶ್ ಶೆಟ್ಟಿ ತಿಮರೋಡಿ ಬರ್ತಾರೋ, ಜಯಂತ್ ಟಿ ಬರ್ತಾರೋ, ವಿಠಲಗೌಡ ಬರ್ತಾರೋ, ಅದಿನ್ನು ಖಾತ್ರಿ ಆಗದೇ ಇರತಕ್ಕಂಥ ವಿಚಾರ. ಆದರೆ ಸೌಜನ್ಯ ಪರ ಧ್ವನಿ ಎತ್ತೋದಕ್ಕೆ ರಾಜ್ಯದ ವಿವಿಧ ಕಡೆಗಳ ಮಹಿಳಾ ಸಂಘಟನೆಗಳು ಬರಲಿದೆ ಬೆಳ್ತಂಗಡಿಗೆ ಅನ್ನೋ ಮಾಹಿತಿ ಇದೆ. ಸೌಜನ್ಯಾಳನ್ನ ಕೊಂದವರು ಯಾರು, ಅವರ ಪೋಸ್ಟರ್ಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು, ಆಕೆಯನ್ನು ಕೊಂದವರು ಯಾರು ಎನ್ನುವಂತಹ ಪ್ರಶ್ನೆಯ ಅಡಿಯಲ್ಲಿ ಒಂದಷ್ಟು ಚರ್ಚೆಗಳು, ಖಂಡನ ಮಂಡನಗಳು ನಾಳೆ ನಡೆಯಲಿದ್ದು, ಅದರ ಪೋಸ್ಟರ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ನಮ್ಮ ಮನೆ ಮಗಳು ಸೌಜನ್ಯಾಳಿಗೆ ಆಗಿರುವುದು ಪದ್ಮಲತಾ, ಯಮುನಾ, ವೇದವಲ್ಲಿ ಅವರಿಗೆಲ್ಲ ಆಗಿದ್ದು ಮತ್ತೆ ಯಾವ ಹೆಣ್ಣು ಮಕ್ಕಳಿಗೂ ಆಗದಿರಲಿ, ಕೊಂದವರು ಪತ್ತೆಯಾಗಲಿ, ಶಿಕ್ಷೆ ಅನುಭವಿಸಲಿ, ನ್ಯಾಯ ಕೇಳಲು ನಾವು ಬರುತ್ತಿದ್ದೇವೆ, ನೀವು ಬನ್ನಿ ಅಂತ ಹೇಳಿ ಒಂದು ಪೋಸ್ಟರ್ ಹರಿದಾಡ್ತಾ ಇದೆ. ಕೊಂದವರು ಯಾರು? ಹೂ ಕಿಲ್ಡ್ ದ ವುಮೆನ್ ಇನ್ ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಒಂದು ಹೆಣ್ಣು ಮಗಳನ್ನ ಅತ್ಯಂತ ಭೀಕರವಾಗಿ ಕೊಲ್ಲಲಾಗಿದೆ. ಅದು ಯಾರು? ಕೊಂದವರು ಯಾರು? ಇವರ ಪ್ರಶ್ನೆ ಅದು. ನಮ್ಮ ಆತ್ಮ ನಿಲ್ಲೋವರೆಗೂ ಕೂಡ ಈ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀವಿ ಅಂತ ಹೇಳ್ತಾರೆ ಸೌಜನ್ಯ ಪರ ಹೋರಾಟಗಾರರು. ಸಮಾನ ಮನಸ್ಕ ಸಂಘಟನೆಗಳಿಗೂ ಕೂಡ ಈಗಾಗಲೇ ಆಹ್ವಾನ ಇದೆ. ನಾಳೆ 10 ಗಂಟೆಗೆ ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈಗಾಗಲೇ ಪೊಲೀಸರ ಅನುಮತಿಯು ಕೂಡ ಪಡೆದುಕೊಂಡು ಎಲ್ಲವನ್ನೂ ಕೂಡ ಸಾಂಘವಾಗಿ ನಡೆಸೋದಕ್ಕೂ ಕೂಡ ಪ್ರಯತ್ನಗಳಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ದೇಶ ಸಾಗುತ್ತೆ ಅನ್ನುವಂತಹದ್ದೇ ಪ್ರಶ್ನೆ. ಅನೇಕ 10,000ಕ್ಕಿಂತಲೂ ಹೆಚ್ಚು ಜನ ಸೇರ್ತಾರೆ ಅಂತ ಅವ್ರು ಹೇಳ್ಕೊತಾರೆ. ಎಷ್ಟು ಜನ ಸೇರ್ತಾರೆ ಅನ್ನುವಂತಹದ್ದೇ ಪ್ರಶ್ನೆ. ಸೊ ನಾಳೆ ಬಹಳಷ್ಟು ದೊಡ್ಡ ಮಟ್ಟಗಿನ ಕಾರ್ಯಕ್ರಮ ನಡೆಯುತ್ತೆ ಬೆಳ್ತಂಗಡಿಯಲ್ಲಿ. ಆ ಕಾರ್ಯಕ್ರಮಕ್ಕೆ ಅನೇಕ ಮಹಿಳಾ ಸಂಘಟನೆಗಳು ಕೂಡ ಭಾಗಿಯಾಗಲಿದ್ದು, ಅನೇಕ ಸಂಘಟನೆಗಳ ಸಾನ್ನಿಧ್ಯ ಕೂಡ ಇರುತ್ತೆ. ಹಾಗಾದರೆ ನಾಳೆ 10 ಗಂಟೆಗೆ ಎಲ್ಲರೂ ಬನ್ನಿ ಅಂಥೇಳಿ ಅವರ ಕಡೆಯವರಿಂದ ಒಂದಷ್ಟು ಆಹ್ವಾನ ಪೋಸ್ಟರ್ಗಳು ಕೂಡ ಈಗಾಗಲೇ ವೈರಲ್ ಆಗಿದೆ. ಸೊ ಇದರ ಬೆನ್ನಲ್ಲೇ ಕಾರ್ಯಕ್ರಮದ ವೇದಿಕೆಯ ಸಿದ್ಧತೆಯಲ್ಲೂ ಕೂಡ ಇರತಕ್ಕಂತಹದ್ದು. ನಾಳೆ ಎಷ್ಟು ಜನ ಸೇರ್ತಾರೆ ಅನ್ನೋದು ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲೇ ಗೊತ್ತಾಗಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.